2 ನಿಮಿಷ ಲೈನಲ್ಲೇ ಇರಿ. ಹಲೋ, ಹೇಳ್ರಿ. 1 ನಿಮಿಷ ಲೈನಲ್ಲಿ ಇರಿ. ನೀವು ಹಿಂಗ್ ಮಾಡ್ರಿ, ನಾಳೆ ಕಾಲ್ ಮಾಡ್ಲಿಕ್ಕೆ ಬರ್ತದ. ನಾ ಇದು ಬ್ರಾಂಚ್ ಮಾತಾಡ್ತೀನಿ. ಅಕಸ್ಮಾತ್ ರಿಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ಅದು ಲೀಗಲ್ ರಿಲೇಟೆಡ್ ಮ್ಯಾಟರ್ಸ್ ಏನದ ಅದು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ ಮುಂದೆ. ಸರ್ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿ 2 ಮಿನಿಟ್ಸ್. ಹಲೋ ಸರ್, ಗುಡ್ ಆಫ್ಟರ್ನೂನ್. ಹೇಳ್ರಿ ಸರ್, ಸಿದ್ದರಾಮ್ ಸರ್, ಆಪರೇಷನ್ ಮ್ಯಾನೇಜರ್, ಆಕ್ಸಿಸ್ ಬ್ಯಾಂಕ್. ಸರ್, ಅದು TDS ಕ್ವರಿ ಏನಂದ್ರೆ ಇಲ್ರಿ, ಇದು ಮಾಡೋ ಪದ್ಧತಿ ಅಲ್ಲ. ಇದು ಕೇಳ್ರಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರನಾಗೂ ನಮಗ್ ಪರಿಚಯ ಗೊತ್ತಿದ್ದವರು ಮ್ಯಾನೇಜರ್ ಅದಾರಿ ನಮ್ಮ ಮಠದಿಂದ. ಇದೇನ್ ನೀವ್ ಮಾಡ್ಲಿಕತ್ತಿರಲ್ಲ, ಇದು ಕ್ರಿಮಿನಲ್ ಕೇಸ್ ಆಗ್ತದ್ರಿ ಬೇಸಿಕಲಿ. ಫ್ಯಾಕ್ಟ್ ಆತನ. ಯಾಕಂದ್ರ FD ರಿಸಿಪ್ಟ್ ನೀವು ಅಲ್ಲಿ ಕೊಟ್ಟು FD ಎಲ್ಲ ಕ್ರಿಯೇಷನ್ ಆದ್ಮೇಲೆ ನೀವು TDS ಅಂತ ಹೇಳಿ ರೂಲ್ಸ್ ತಂದ್ ಹಿಂಗ್ ಮಾಡ್ತಿರಲ್ಲ, ಇದು ಮಾತಾಡ್ಬೇಕ್ರಿ. ನಾ ಮಾತಾಡೋದು ಅರ್ಥ ಇಲ್ರಿ, ನಾ ಮಾತಾಡೋದು ಅರ್ಥ ಇಲ್ಲ. ಕೇಳ್ರಿ, ಆಲ್ರೆಡಿ ನಾನು ಅಲ್ಲಿ 9 ಲಕ್ಷ 7-8 ಲಕ್ಷ ತನಕ FD ಕ್ರಿಯೇಟ್ ಮಾಡಿ ನಾನು ಅಲ್ಲಿ. ನೀವು TDS ರೂಲ್ ಈಗ ಹಿಂಗ ನಡಕ್ ತಂದ ಎಬ್ಸಿದ್ರ TDS ಯಾವಾಗ ಕಟ್ ಆಗುತ್ತೆ ಹೇಳಿ, ನೀವೇ ಕೇಳ್ರಿ. ಈಗ ಇಲ್ಲಿ ಕೇಳ್ರಿ, ಇಲ್ಲ ನಾ ಡಾಕ್ಯುಮೆಂಟ್ಸ್ ಸಮೇತ ಹಿಡ್ಕೊಂಡು ನಾ ಕನ್ಸಲ್ಟೇಷನ್ ಲೀಗಲ್ ಇಂದ ಮಾಡಿದ್ರ ನಾ ಈಗ ಅದೇ ಅಮೌಂಟ್ ತಗದು ನಾ ಬೇರೆ ಬ್ಯಾಂಕ್ನಾಗ ಇಡ್ಬೇಕಂತ ವಿಚಾರ ಮಾಡ್ಲಿಕತ್ತಾನ. ಈಗ ನಾ ಇದು ಏನು ಸ್ಟೆಪ್ ತಗೊಂಡಿನಿ ಇದ್ರಲ್ಲಿ ನನಗ 10 years ಕಂಪ್ಯೂಟ್ ಮಾಡಿದ್ರ ನನಗ ಲಾಸ್ ಆಗ್ತದ FD ಅಮೌಂಟ್ ಲಿಂದ ಕಂಪೇರ್ ಮಾಡಿದ್ರ. ಅದಕ್ಕೆ ಕಂಪೆನ್ಸೇಷನ್ ಕೇಳ್ರಿ, ಅದಕ್ಕೆ ಕಂಪೆನ್ಸೇಷನ್ ತಗೊಂಡು ನಾ ಅಮೌಂಟ್ ಮೂವ್ ಮಾಡ್ಬೇಕು. ನಾ ಆಕ್ಚುಲಿ ಥಿಂಕ್ ಮಾಡಿದ್ರ ಲೀಗಲ್ ಪ್ರಕಾರ ಹೋದ್ರ ಗೊತ್ತಿಲ್ರಿ. ಬಿಸ್ನೆಸ್ ಪ್ರಕಾರ ಥಿಂಕ್ ಮಾಡಿದ್ರೆ ಬಿಸ್ನೆಸ್ ಪ್ರಕಾರ ವಿಚಾರ ಮಾಡ್ತಾರಿ ಮಂದಿ ಪ್ರಾಪರ್, ಹೌದಿಲ್ರಿ? ಯಾಕಂದ್ರ FD ಕ್ರಿಯೇಟ್ ಅಲ್ಲಿ ರಿಸಿಪ್ಟ್ ಎಲ್ಲ ಜನರೇಷನ್ ಆದ್ಮೇಲೆ ನೀವು TDS ಹಿಂಗ್ ರೂಲ್ಸ್ ತೆಗಿತೀರಂದ್ರ ನಮಗ್ ನೀವು ಏನಂದ್ರ ಕಿವಿಗ ಹೂ ಇಡ್ಬೋದು, ಲೀಗಲ್ ಜಡ್ಜ್ಗಳಿಗೆ ಹೂ ಇಡ್ಲಿಕ್ಕೆ ಆಗಂಗಿಲ್ರಿ. ನೀವು ಬ್ರಾಂಚಿಗೆ ಒನ್ ಟೈಮ್ ಬರ್ಬೋದೇನ್ ಸರ್, ಮಾತಾಡೋಣಂತೆ? ಬ್ರಾಂಚ್ ಅಲ್ಲ, ನಮ್ ಬ್ರಾಂಚ್ ಬೆಂಗಳೂರಿನಾಗ ಇಲ್ರಿ, ನಾ ಇಲ್ಲಿ ಗುಲ್ಬರ್ಗ ಶಿಫ್ಟ್ ಮಾಡ್ಸಿನ ಆಲ್ರೆಡಿ. ಸರ್, ಗುಲ್ಬರ್ಗ ಸರ್ ನಂಗೆ ಗೊತ್ತೈತೆ, ಜವಳಿ ಕಾಂಪ್ಲೆಕ್ಸ್ ಬ್ರಾಂಚ್ ನಮ್ದು ಗುಲ್ಬರ್ಗನೇ ಪ್ರಾಪರ್. ಈಗ ನಾ ಏನಂತೀನಿ ಅಂದ್ರ ನೀವು ನಮ್ ಜೋಡಿ ಕರೆಕ್ಟ್ ಆಗಿ ವ್ಯವಹಾರ ಮಾಡಿದ್ರ ಆಕ್ಸಿಸ್ ಬ್ಯಾಂಕ್ ಅವ್ರ ಜೋಡಿ ವ್ಯವಹಾರ ಮಾಡ್ಲಿಕ್ಕೆ ಆಗ್ತದ. ಯಾಕಂದ್ರ ಬ್ಯಾಂಕ್ನಾಗ ಕೇಳ್ರಿ, ಬ್ಯಾಂಕ್ ನಮ್ದು ಹಳೆ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೋದರಿ ಗೊತ್ತದ್ರಿ. 1990 ನಮ್ದು ಆಲ್ರೆಡಿ ರಿಲೇಷನ್ ಆಲ್ರೆಡಿ ಅದ. ನಮ್ ಸ್ಯಾಲ್ರಿ ಅಕೌಂಟ್ ಏನಂದ್ರ ಸ್ಪ್ಯಾನ್ ಇನ್ಫೋಟೆಕ್ ಲಿಂದ ಆಗಿತ್ತು ಅಂತ ಹೇಳಿ ವಾಪಸ್ ಅಮೌಂಟ್ ಆಕ್ಸಿಸ್ ಬ್ಯಾಂಕಿಗೆ ತಂದೆ ನಾ, ಕೋಟಕ್ ಮಹೀಂದ್ರ ಮತ್ತೆ ಎಸ್ ಬ್ಯಾಂಕ್ ಲಿಂದ. ಈಗ ನೀವು ಬ್ಯಾರೆ ಯಾರೋ ಮಹಾರಾಷ್ಟ್ರನಾಗ ಮುಂಬೈನಾಗ ಕುತ್ಕೊಂಡು ಜಯನಗರ್ ಬ್ರಾಂಚ್ ಮತ್ತ ಇಲ್ಲಿ ಗುಲ್ಬರ್ಗ ಬ್ರಾಂಚ್ ಇಟ್ಕೊಂಡು ನಮ್ ಜೋಡಿ ಆಟ ಆಡ್ತಾರಂದ್ರ, ಇಂಥವ್ ಕೆಲಸ ಮಾಡ್ಕೋತ ಮಾಡಿದ್ರ ಅದು ಪೊಲಿಟಿಕಲ್ ಮ್ಯಾಟರ್ ಆಗ್ತದ್ರಿ. ಲೀಗಲ್ ಪೊಲಿಟಿಕಲ್ ಎಲ್ಲ ಮ್ಯಾಟರ್ ಬರ್ತಾವ. ಗೊತ್ತಾಗ್ಲಿಲ್ಲ ಸರ್, ನೋಡಿ TDS ಅನ್ನೋದು ನೀವೇ ಹೇಳಿ ಸರ್ ನನಗೆ. TDS ಅಂದ್ರೆ ಏನು ನೀವೇನಂತ ಇದ್ರ TDS ಅಡ್ವಾನ್ಸ್ ಆಗಿ ಹೇಳ್ಬೇಕು, ಆಮೇಲೆ ಯಾಕೆ ಕಟ್ ಮಾಡ್ತೀರಂತ. FD ಕ್ರಿಯೇಷನ್ ಮಾಡೋಕ್ಕಿಂತ ಮೊದ್ಲು, ಯಾಕಂದ್ರ ನಮಗ್ ಏನ್ ಐಡಿಯಾ ಇತ್ತಂದ್ರ FD ಕ್ರಿಯೇಟ್ ಮಾಡಿ ಒಂದು FD ಕ್ರಿಯೇಷನ್ ಆಗೋದಕ್ಕಿಂತ ಮುಂಚೆ TDS ಎಷ್ಟು ಹೋಗುತ್ತೆ ಅಂತ ಗೊತ್ತಾಗಲ್ಲ. ಯಾಕಂತ ಕೇಳಿ ನಾನು ಹೇಳ್ತೇನೆ. ಆ ಪದ್ಧತಿ ಯಾರು ಫಾಲೋ ಮಾಡಂಗಿಲ್ರಿ, ಅದ್ ನಮ್ಗ್ ಗೊತ್ತಾಗ್ಯದ. ಆಲ್ರೆಡಿ ಕೆನರಾ ಬ್ಯಾಂಕ್ ಅವ್ರ ಜೋಡಿ ಮಾತಾಡಿ, ನಾನು ಅವ್ರ ಜೋಡಿ ಮಾತಾಡಿ, ಕಾಲ್ ಸೆಂಟರ್ ಜೋಡಿ ಮಾತಾಡಿ ಇದರ ಬಗ್ಗೆ ತಿಳ್ಕೊಂಡು ನಿಮ್ಮ ಅಮೌಂಟ್, ಇಂಟ್ರೆಸ್ಟ್ ಅಮೌಂಟ್ ಸೇವಿಂಗ್ಸ್ ಅಕೌಂಟ್ ಮೇಲೆ ಬಂದ ಮೇಲೆ ಅಷ್ಟ ನಾವು TDS ಕಂಪ್ಯೂಟ್ ಮಾಡಿ ನಾವು ಡಿಡಕ್ಟ್ ಮಾಡ್ತೀವಿ. ಯಾವ ವರ್ಷನಾಗ ನೀವು ಇಂಟ್ರೆಸ್ಟ್ ಅಮೌಂಟ್ ನಿಮ್ ಸೇವಿಂಗ್ಸ್ ಅಕೌಂಟಿಗೆ ಹಾಕೋತೀರಿ ಅವಾಗ ನಾವು ಡಿಡಕ್ಟ್ ಮಾಡ್ತೀವಿ ಅಂತ ಅವ್ರು ಹೇಳ್ಯಾರ. ಆ ಹೇಳಿದ ಮೇಲೆ ನಾ ವಿಚಾರ ಮಾಡಿ ನಾನು ಆಕ್ಸಿಸ್ ಬ್ಯಾಂಕ್ ಟು ಕೆನರಾ ಮೂವ್ ಮಾಡ್ಬೇಕಂತ ಹೇಳಿ. ಸೊ ಹಿಂಗದ ರೀ. ಸೊ ಈಗ ನಂದೇನದಂದ್ರ ಈ ಪದ್ಧತಿ ನಾವು ಈ ಮಾಡೋ ರೀತಿ ಮೆಕ್ಯಾನಿಸಮ್ಸ್ ಏನ್ ಮೆಂಟಾಲಿಟಿ ಈಗ ಅಪ್ರೋಚ್ ಏನ್ ನಡೆದಲ್ರಿ ಆನ್ಲೈನ್ ಲಿಂದ, ಅದು ಅಪ್ರೋಚ್ ಲಿಂದ ಯಾರು ಉದ್ದಾರ ಆಗಂಗಿಲ್ಲ. ಯಾರು ಆನ್ಲೈನ್ ಮಾಡ್ಲಿಕತ್ತಾರಲ್ರಿ ಅದು ಆನ್ಲೈನ್ ಬಿಟ್ಟು ಆಫ್ಲೈನ್ ಬರ್ತಾರ, FD ರಿಸಿಪ್ಟ್ ತಗೋತಾರ. ನೀವು ಅದ್ರಲಿಂದ ಲೀಗಲ್ ಪತ್ರ ಮತ್ತೆ ಸೈಡಿಗೆ ಸಪರೇಟ್ ಮಾಡ್ಕೋತಾರ. ಈಗ ಆಲ್ರೆಡಿ ನಮ್ ಪರಿಚಯ ಇದ್ದವ್ರು ಬಸವರಾಜ್ ಅಂತ ಹೇಳಿ ಲೀಗಲ್ ಅಡ್ವೊಕೇಟ್ ಅಡ್ವೈಸರ್ ಅವ್ರ ಜೋಡಿ ಮಾತಾಡಿನ. FD ಬ್ಯಾಂಕ್ ಕಡೆಯಿಂದ ನಾ FD ರಿಸಿಪ್ಟ್ ತಗೊಂಡ್ರು ಅದ್ರದ್ದು ಈಕ್ವಲೆಂಟ್ ಲೀಗಲ್ ಸ್ಟ್ರಾಂಗ್ ಅಂತ ಹೇಳಿ ಪದ್ಧತಿ ಇಟ್ಕೊಂಡು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಬೇಕಂತ ವಿಚಾರ ಮಾಡ್ಲಿಕತ್ತಿನ. ಯಾಕಂದ್ರ ಹಿಂಗ ಆನ್ ದ ಫ್ಲೈ FD ಕ್ರಿಯೇಟ್ ಮಾಡಿ ಬಿಹೈಂಡ್ ದ ಸೀನ್ ಯಾರ್ ಬೇಕಾದವ್ರು ಹೆಂಗ್ ಬೇಕಾದಂಗ ಆನ್ಲೈನ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳಿ ಆಟ ಆಡ್ಕೋತ ಕೂತ್ರ ಇದು ವ್ಯವಹಾರ ಅನ್ನಂಗಿಲ್ರಿ. ಅದಕ್ಕ
ಇದು ಕ್ರಿಮಿನಲ್ ಕೇಸ್ ಆಗ್ತದ್ರಿ. ಎಲ್ಲ ಫಿನಾನ್ಷಿಯಲ್ ಕಸ್ಟಮರ್ ಆನ್ಲೈನ್ ಬೇಕಂತಾರಲ್ಲ ಸರ್, ಅದು ಸಮಸ್ಯೆ ಆಗಿರೋ ಈ ಬ್ಯಾಂಕ್ ಅವ್ರು ಮಾಡ್ಕೊಂಡು ಹೋಗ್ಲಿ, ಆನ್ಲೈನ್ ಬೇಕನ್ನೋರು ಆನ್ಲೈನ್ ಮಾಡ್ಕೊಂಡು ಹೋಗ್ಲಿ, ನಮ್ ಜೋಡಿ ಯಾಕೆ ಹಿಂಗ ಆಟ ಆಡ್ಬೇಕ್ರಿ? ಇಲ್ಲ ನಿಮ್ ಜೋಡಿ ಅಂತಲ್ಲ ಸರ್, ಅದು TDS ಗೌರ್ಮೆಂಟ್ ಇಂದ ಕಟ್ ಆಗ್ಬಿಡುತ್ತೆ ಸರ್ ಡಿಫಾಲ್ಟ್ ಕರೆಕ್ಟ್ ಆಗಿ. ರೀ, ಅದು ಲೀಗಲ್ ಕೇಸ್ ಹಾಕ್ತಿವಿ ನಾವು. ಅವ್ರ ಜೋಡಿ ಮಾತಾಡ್ಕೊಂಡು ಒಂದು ಆರ್ಡರ್ ತಗಸ್ರಿ, ಜಜ್ಮೆಂಟ್ ಬರಲ್ಲ ಅದು. ಜಜ್ಮೆಂಟ್ ಬರ್ಲಿ ಸೊಸೈಟಿನಾಗ. ಅಚ್ಚಾ. ಯಾಕಂದ್ರ ಸುಮ್ನೆ ನಾವು ಕಿವಿನಾಗ ಹೂ ಇಟ್ಕೋತೀವಿ. ಅಲ್ಲ ನಿಮ್ ಕನ್ಸರ್ನ್ ಗೊತ್ತೈತಿ TDS ಅಲ್ಲ ನನಗಲ್ಲ, ಅದು ಎಲ್ಲರಿಗೂ ಗೊತ್ತದ್ರಿ TDS ಬಗ್ಗೆ. ಅಲ್ಲಲ್ಲ, ಪ್ರೀತಿ ಶರ್ಮಾ ಬೆಂಗಳೂರಿನಾಗ ಪ್ರೀತಿ ಶರ್ಮಾ ಅಂತ ಹೇಳಿ ಒಬ್ಬರು ಅಡ್ವೊಕೇಟ್, ಲೀಗಲ್ TDS ರಿಲೇಟೆಡ್ ಎಕ್ಸ್ಪರ್ಟ್ ಅಡ್ವೈಸರ್ ಲೀಗಲ್ ಅದಾರಿ ಅವರು. ಆಕ್ಚುಲಿ ಅವ್ರದ್ದು ಇಮೇಲ್ ID ಅವರು TDS ಅಂತ ಹೇಳಿ ಇಟ್ಕೊಂಡಿದ್ರು ಅವರು, preethi.sharma.tds@gmail.com. ಹಾ ಸರ್. ಯಾವಾಗಂದ್ರ 2017ನಾಗ. ಹಾ ಸರ್. ಸೊ ಇದೇನ್ ಇಶ್ಯೂ ಅದಲ್ರಿ, ಇದು ಆನ್ ದ ಫ್ಲೈ ಕೋಟಕ್ ಮಹೀಂದ್ರ ಎಸ್ ಬ್ಯಾಂಕ್ದವ್ರು ನಿಮ್ಗಿಂತ ಫಾರ್ವರ್ಡ್ ಆಗಿ ಅವ್ರು ಏನ್ ಮಾಡಿದ್ರು ಅಂದ್ರ, ಬಿಹೈಂಡ್ ದ ಸೀನ್ ನೀವು ಸೇವಿಂಗ್ಸ್ ಅಕೌಂಟ್ ಲಿಂದ 10,000 ರೂಪೀಸ್ ನಾಗ FD ಕ್ರಿಯೇಟ್ ಮಾಡ್ತಿದ್ರು ಅವರು. ಬಿಹೈಂಡ್ ದ ಸೀನ್ ನಿಮ್ ಸೇವಿಂಗ್ಸ್ ಅಕೌಂಟ್ ನಾಗ ಇತ್ತಂದ್ರ ನೀವು ಫ್ಲೆಕ್ಸಿ FD ಅಂತೇಳಿ ಅಕೌಂಟ್ ಆಫ್ ಮಾಡಿದ್ರ ಅವ್ರು ಬಿಹೈಂಡ್ ದ ಸೀನ್ FD ಕ್ರಿಯೇಟ್ ಮಾಡ್ತಿದ್ರು. ಅಲ್ಲಿ TDS ಹೆಂಗ್ ಕಂಪ್ಯೂಟ್ ಆಗ್ತಿತ್ತು ಏನ್ ತಾನ ನಾವು ಲಕ್ಷ್ಯ ಕೊಟ್ಟಿಲ್ಲ. ಇಲ್ಲಿ ನಾವು ನಿಂತು ನಾವು ಸ್ವಂತ FD ಕ್ರಿಯೇಟ್ ಮಾಡ್ಲಿಕತ್ತೀವಲ್ಲ, ಈಗೆಲ್ಲ ಹೊರಗೆ ಬರ್ಲಿಕತ್ತದ್ರಿ ಇವೆಲ್ಲ ಸುದ್ದಿ. ಹೆಂಗ್ TDS ಕಂಪ್ಯೂಟ್ ಆಗ್ಲಿಕತ್ತದ, ಹೆಂಗ್ ಇದು ಡಿಡಕ್ಷನ್ ಆಗ್ಲಿಕತ್ತದ ಅಂತ ಹೇಳಿ. ಇದೇನ್ ಮಾಡ್ಲಿಕತ್ತಿರಲ್ಲ, ಇದು ಅನರ್ಥ ಕೆಲ್ಸ ರೀ. ಇದು ಫಿನಾನ್ಷಿಯಲ್ ಕ್ರೈಮ್ಸ್ ಆಗ್ತಾವ್ರಿ ಆಕ್ಚುಲಿ. ಯಾಕಂದ್ರ ನಾವು ಅಲ್ಲಿ ರಿಸಿಪ್ಟ್ ಜನರೇಟ್ ಮಾಡ್ಕೊಂಡು ನಾವು ರಿಸಿಪ್ಟ್ ಇಟ್ಕೊಂಡ್ರ ಅದರ ತಕ್ಕಂತ ಬ್ಯಾಂಕ್ದವರು ಅದು ಏನ್ ಗ್ಯಾರಂಟಿಡ್ ಇದು ಇರ್ತದ ಅದರ ತಕ್ಕಂತ ಅವ್ರು ಕೊಡಬೇಕ್ರಿ. ಅದು ಅದಕ್ಕೆ FD ಅಂತಾರ್ರಿ. ನೀವು ಆಫ್ಲೈನ್ ಮಾಡ್ರಿ, ಆನ್ಲೈನ್ ಮಾಡ್ರಿ. ನಾ ಈಗ ಅಲ್ಲಿ FD ನಾನು ಈಗ ಬ್ರೇಕ್ ಮಾಡಿ ನಾನು ಏನಂದ್ರ ನಾನು ಸೇವಿಂಗ್ಸ್ ಅಕೌಂಟ್ ಹಾಕೊಂಡ್ರ ಔಟ್ ಆಫ್ 5,000 ರೂಪೀಸ್ ನನಗೆ ಬರೀ 1,700 ರೂಪೀಸ್ ಬಂದಂದ್ರ ಇಟ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಬ್ಯಾಂಕಿಂಗ್ ರೀ. ಅದು ರೀತಿ ಅಲ್ಲದು, ಮಾಡೋ ರೀತಿನೂ ಅಲ್ಲ. ಆಮೇಲೆ ನಮ್ದು ಇಂಟ್ರೆಸ್ಟ್ ಸರ್ಟಿಫಿಕೇಟ್ ನೀವು ಚೆಕ್ ಮಾಡಿದ್ರ ಅದಕ್ಕೆ ಡೇಟಾ ಕುಕಿಂಗ್ ಅಂತಾರಿ. ಅದಕ್ಕೆ ಯಾವುದೋ ಒಂದು ಪ್ರೊಸೆಸ್ ಸಂಬಂಧ, ಯಾವುದೋ ಒಂದು ಗೌರ್ಮೆಂಟ್ ಇದ್ರ ಸಂಬಂಧ, ಯಾವುದೋ ಒಂದು TDS ಟ್ಯಾಕ್ಸ್ ಸಂಬಂಧ ನೀವು ಬ್ಯಾಂಕಿಂಗ್ ಸಿಸ್ಟಮ್ ಹಳ್ಳಾಡಿಸ್ತೀರಂದ್ರ ನಾವ್ಯಾಕೆ ಸುಮ್ ಕೊಡ್ಬೇಕ್ರಿ? ನಮ್ ರೊಕ್ಕದ ರಿಲೇಟೆಡ್ ಯಾಕೆ ವ್ಯವಹಾರ ಹಳ್ಳಾಡಿಸ್ಕೋಬೇಕ ನಾವು? ಹೌದಿಲ್ರಿ? ಅದು ಸಹಜ ಬರ್ತದ. ಯಾರಾದ್ರೂ ಪ್ರಾಕ್ಟಿಕಲ್ ಥಿಂಕ್ ಮಾಡಿ, ನೀವೇ ನಮ್ ಸ್ಥಾನಾಗಿದ್ರು ನೀವು ಹಿಂಗ ವಿಚಾರ ಮಾಡ್ತಿದ್ರಿ. ಆಸ್ ಅ ಕಸ್ಟಮರ್ ನೀವೇ ಹಿಂಗ್ ವಿಚಾರ ಮಾಡ್ತಿದ್ರಿ. ಬಟ್ ನಮ್ ಬ್ಯಾಂಕ್ ಮ್ಯಾನೇಜರ್ ಆಕ್ಚುಲಿ ವಿಚಾರ ಮಾಡ್ಬೇಕ್ರಿ. ಇಲ್ಲಿ ಬ್ರಾಂಚ್ ಯಾರು ಅದಾರಲ್ರಿ ಮ್ಯಾನೇಜರ್, ಅವ್ರು ಥಿಂಕ್ ಮಾಡ್ಬೇಕ. ಯಾಕಂದ್ರ ನಮ್ ರೊಕ್ಕ ನಾವು ನಿಮ್ ಕಡೆ ಕೊಟ್ಟಿರ್ತೀವಿ, ನೀವ್ ವಿಚಾರ ಮಾಡ್ಬೇಕ. ಇಂಥವ್ ಇಶ್ಯೂಸ್ ಏನಿರ್ತಾವಲ್ಲ ನೀವು ರಿಸಾಲ್ವ್ ಮಾಡ್ಬೇಕ್ರಿ ಆಸ್ ಅ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿ. ಯಾಕಂದ್ರೆ ನಮ್ದು ಏನ್ ಥಿಂಕಿಂಗ್ ಅದಂದ್ರ, ನಾವು ರೊಕ್ಕ ಗಳಿಸಿದ್ದು ನಿಮ್ ಕಡೆ ಕೊಟ್ಟ FD ಕ್ರಿಯೇಟ್ ಮಾಡಿ ನಾವು ಕಣ್ಣು ಮುಚ್ಚಿರ್ತೀವಿ, ಅದ್ರ ಬಗ್ಗೆ ಲಕ್ಷ್ಯ ಕೊಡಂಗಿಲ್ಲ. ಆನ್ಲೈನ್ ತಂದ್ ಪೂರ್ತಕ್ ಅದು ನೋಡ್ಕೊತ ಹೋಗ್ಬಿಡ್ತದ. ಇಂಥವ್ ಏನ್ರ ಇಶ್ಯೂ ಬಂತಂದ್ರ, ಏನ್ರ ಇಶ್ಯೂ ಆದ್ರೆ ಬ್ಯಾಂಕ್ ಮ್ಯಾನೇಜರ್ ಇರ್ತಾರ ಅಂತ ತಿಳ್ಕೊಂಡು ವಿಚಾರ ಮಾಡಿರ್ತೀವಿ ನಾವು. ಉಲ್ಟಾ ಬ್ಯಾಂಕ್ ಮ್ಯಾನೇಜರ್ ಹಿಡ್ಕೊಂಡ ಆಕ್ಸಿಸ್ ಬ್ಯಾಂಕ್ದವರು ಅಥವಾ ಹೊರಗಿನವರು ಅಥವಾ ಬೇರೆ ಸಿಸ್ಟಮ್ದವರು ಅಥವಾ ಯಾವುದೋ ಗ್ರೂಪ್ದವರು ಇಂಥ ಇಶ್ಯೂ ಕ್ರಿಯೇಟ್ ಮಾಡ್ತಾರಂದ್ರ ಅದು ಬ್ಯಾಂಕಿಂಗ್ ಅನ್ನಂಗಿಲ್ರಿ. ಅದಕ್ಕೆ ನೀವು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ತಗೋರಿ, ಮಠ ಬೇಸ್ಡ್ ಬ್ಯಾಂಕಿಂಗ್ ಸೊಸೈಟಿ ತಗೋರಿ, ಅಥವಾ ಅಪಾರ್ಟ್ಮೆಂಟ್ ಬೇಸ್ಡ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಸ್ ತಗೋರಿ, ಯಾವ್ದೋ ತಗೋರಿ. ಯಾರಾದ್ರೂ ಹಿಂಗ ಬ್ಯಾಂಕಿಂಗ್ ಯಾರು ಮಾಡಂಗಿಲ್ರಿ. ಯಾಕಂದ್ರೆ 1 ಪೈಸಾ 10 ರೂಪಾಯಿ ಹೋದ್ರೂ ಅಲ್ಲಿ ಮ್ಯಾನೇಜರ್ ಅಕೌಂಟಬಿಲಿಟಿ ಇರ್ತದ್ರಿ. ಅಲ್ಲಿ ಕಸ್ಟಮರ್ದಷ್ಟ ಅಲ್ಲ, ಬ್ಯಾಂಕ್ ಮ್ಯಾನೇಜರ್ ಇರ್ತದ. ಯಾಕಂದ್ರೆ ಅವ್ರು ಬ್ರಾಂಚ್ ಅಲ್ಲಿಂದ ರೊಕ್ಕ ಹೋಗ್ತದಲ್ಲ ಅಲ್ಲಿ. ಸೊ ಈ ಮೆಂಟಾಲಿಟಿ ಬ್ಯಾಂಕಿಂಗ್ ನೀವು ಇಟ್ಕೊಳ್ಳಿಲ್ಲ ಅಂದ್ರ ನಿಮ್ಮಂತವ್ರು ಬ್ಯಾಂಕ್ ಜೋಡಿ ಯಾರು ವ್ಯವಹಾರ ಮಾಡಂಗಿಲ್ಲ. 100% ಬರೆದು ಕೊಡ್ತೇನೆ. ನಮ್ದು ಮಠ ಅದ್ರಿ ಇಲ್ಲಿ ಗುಲ್ಬರ್ನಾಗ, ಬ್ರಾಹ್ಮಣರ ರಾರ ಮಠ. ಅವ್ರ ಜೋಡಿ ಮಾತಾಡಿನ, ನೀವು ಬ್ಯಾಂಕ್ ಸ್ಥಾಪನಾ ಮಾಡ್ರಿ ಕೋಆಪರೇಟಿವ್, ಅಲ್ಲಿ ರೊಕ್ಕ ಇಡ್ಲಿಕ್ಕೆ ಬರ್ತದ ಅಂತ ಹೇಳಿನ. ಅವ್ರು ಬಿಟ್ರ ಇಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1990ಲಿಂದ ನಮ್ದು ಆಲ್ರೆಡಿ ರಿಲೇಷನ್ ಅದ ಅವ್ರ ಜೋಡಿ. ಕೋಆಪ್ ಇಲ್ಲಿ ಕೆನರಾ ಬ್ಯಾಂಕ್ ಅದವರು ಅವರು ಮಾತಾಡ್ಯಾರ, ನೀವು ನಮ್ ಕಡೆ ರೊಕ್ಕ ಇಡ್ರಿ, ನಿಮ್ಗೆ ಇಂಥವ್ ಏನ್ TDS ಇಶ್ಯೂಸ್ ಬರ್ಲಾದಂಗ ನಾವು ನೋಡ್ತೀವಿ ಅಂತ ಆಲ್ರೆಡಿ ಅವ್ರ ಅಶ್ಯೂರೆನ್ಸ್ ಕೊಟ್ಟಾರ ಆಲ್ರೆಡಿ. ಸೊ ಹಿಂಗ ಬ್ಯಾಂಕಿಂಗ್ ಕರೆಕ್ಟ್ ಆಗಿತ್ತಂದ್ರ ರೊಕ್ಕ ಇಡ್ಲಿಕ್ಕೆ ಮಂದಿ ವಿಚಾರ ಮಾಡ್ತಾರ. ನಾವಾದ್ರ ಆತು, ಪ್ರೈವೇಟ್ ಆಗ್ಲಿ, ಯಾರಾಗ್ಲಿ, ಸಾಫ್ಟ್ವೇರ್ ಪ್ರೊಫೆಷನಲ್ ಆಗ್ಲಿ, ರಿಟೈರ್ಡ್ ಮಂದಿ ಆಗ್ಲಿ, ಏನೇ ಆಗ್ಲಿ.
ರೆಫರೆನ್ಸ್ ಮುಖಾಂತರ ಬರ್ತಾರಲ್ರಿ ಮಂದಿ ಬ್ಯಾಂಕಿಂಗ್. ಈಗ ನಾವು ಇದ್ದಿದ್ದ ಬ್ಯಾಂಕ್ ಕಸ್ಟಮರ್ಸ್ 2010 ಸ್ಯಾಲ್ರಿ ಅಕೌಂಟ್ ಓಪನ್ ಆದವರು ನಾವು ರೊಕ್ಕ ಬೇರೆ ಕಡೆ ಇಡ್ತೀವಿ ಅಂದ್ರ ನೀವು ವಿಚಾರ ಮಾಡ್ಬೇಕದ ಆಕ್ಚುಲಿ, ಹೌದಿಲ್ರಿ? ಅಂದ್ರೆ ಪ್ರಾಪರ್ ಬ್ಯಾಂಕ್ ಯಾರು ಇರ್ತಾರ, ಮ್ಯಾನೇಜರ್ಸ್ ಯಾರು ಇರ್ತಾರಲ್ರಿ, ಎಕ್ಸ್ಪೀರಿಯನ್ಸ್ ಯಾರ ಕಡೆ ಇರ್ತಲ್ಲ ಅವ್ರು ವಿಚಾರ ಮಾಡ್ತಾರ. ಈಗ ಆನ್ಲೈನ್ ಬ್ಯಾಂಕ್ದವರು TDS ಸುಮ್ನೆ ಮೊಬೈಲ್ ಬ್ಯಾಂಕ್ದವರು ಏನೋಪ್ಪ ಸುಮ್ನೆ ಡಿಡಕ್ಟ್ ಮಾಡಿದೆ, ಕಸ್ಟಮರ್ ಏನು ಕೇಳಂಗಿಲ್ಲ ಬಿಡಂಗಿಲ್ಲ ಸುಮ್ನೆ ನಡೀತು ಬಿಡು ಅಂತಂದ್ರ ಅದು ಮಂದಿ ಬ್ಯಾರೆದವ್ರು. ಅವರು ನಾ ಆ ಕ್ಯಾಟಗರಿನಾಗ ಬರಂಗಿಲ್ರಿ. ನಮ್ದು ಏನ್ ಕ್ಯಾಟಗರಿ ಅಂದ್ರ ಸೇವಿಂಗ್ಸ್ ಕ್ಯಾಟಗರಿ. ಸೇವಿಂಗ್ಸ್ ಅಕೌಂಟ್ ಪ್ರಿನ್ಸಿಪಲ್ ಇರೋದ ಇದು ಆಕ್ಚುಲಿ. ಏನಂತಂದ್ರ ನೀವು ರೊಕ್ಕ ಗಳಿಸಿದ್ದು ಅದು ಸೇವಿಂಗ್ಸ್ ಅಂತೇಳಿ ಅಕೌಂಟ್ ಅನ್ನ ಜಮಾ ಆಗ್ಬೇಕು. ಒಂದಿಷ್ಟು ಬ್ಯಾಂಕ್ಸ್ ಅವರಿ ಅಲ್ಲಿ ನೀವು 15 ದಿವಸ ಮೇಲೆ ನೀವು ರೊಕ್ಕ ಅಕೌಂಟ್ ಅನ್ನಾಗ ಇಟ್ರ ಇಷ್ಟು ಪರ್ಸೆಂಟೇಜ್ ಅಥವಾ ಇಷ್ಟು ಥ್ರೆಶೋಲ್ಡ್ ಲಿಮಿಟ್ ಮೇಲೆ ಇಟ್ರ ನಿಮಗೆ ಫೈನ್ ಬೀಳ್ತು ಅಂತಾರ. ಅಂದ್ರ ನೀವು ಅದು ಸ್ಪೆಂಡ್ ಮಾಡ್ಕೋತಿರ್ಬೇಕಂತಾರ ಅವರು ಕ್ರೆಡಿಟ್ ಕಾರ್ಡ್ ಆಗತ್ಲೆ. ನೀವು ಅಮೌಂಟ್ ಇಟ್ಕೊಂಡ್ರೆ ಹೆಚ್ಚಿಗೆ ಇಟ್ಕೊಂಡ್ರೆ ವೇಸ್ಟ್, ಅದು ನಮಗೆ ಲಾಸ್ ಆಗ್ತದ, ನೀವು ಸ್ಪೆಂಡ್ ಮಾಡಿರಿ ಅಂತಾರ ಅವರು. ಅಂತ ಮೆಂಟಾಲಿಟಿ ಮಂದಿ ಸದ್ಯಗದಾರ. ಅವ್ರ ಮೆಂಟಾಲಿಟಿ ಬೇರೆ. ಅದಕ್ಕಂತೇಳಿ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳಿ ಪದ್ಧತಿ ಸ್ಟಾರ್ಟ್ ಮಾಡ್ಯಾರ ಸ್ವಲ್ಪ ಬ್ಯಾಂಕ್ಸ್ಗಳು. ಅಂದ್ರೆ ಬಚತ್ ಕಾನ್ಸೆಪ್ಟ್ ರೀ. ಅಂದ್ರೆ ಏನಂದ್ರೆ ತಿಂಗಳಿಂದ ನೀವು ಎಷ್ಟು ಸೇವಿಂಗ್ಸ್ ನೀವು ಏನಂದ್ರೆ ಸೇವಿಂಗ್ಸ್ ಮಾಡ್ಕೊಂಡು ನಿಮ್ಮ ಸೇವಿಂಗ್ಸ್ ಮೇಂಟೈನ್ ಮಾಡ್ರಿ ಅಂತ ಹೇಳಿ, ಅಂದ್ರೆ ಉಳಿತಾಯ ಮಾಡ್ಕೊತ ಹೋಗ್ರಿ ಅಂತ ಬಚತ್ ಕಾನ್ಸೆಪ್ಟ್. ಸೊ ಹಿಂಗೆಲ್ಲ ಅವ. ಈ ಆಕ್ಸಿಸ್ ಬ್ಯಾಂಕ್ದವರು ಸ್ವಲ್ಪ ಪ್ರಿನ್ಸಿಪಲ್ಸ್ ಸೇವಿಂಗ್ಸ್ ಕಾನ್ಸೆಪ್ಟ್ ಇವೆಲ್ಲ ಬಿಡಬಾರ್ದ್ರಿ. ಬಿಡ್ಲಾರ್ದ ನೋಡ್ಕೊಂಡು ಹೋದ್ರೆ ಕೊಡಿ, ಅದು ಬೈ ಮಾಡ್ತಾ ಇದೀನಿ ನಾನು, ಅದಿಲ್ಲ. ಬಟ್ ಏನಂದ್ರೆ TDS ಪಾರ್ಟ್ ಒಂದ್ ಸಿಂಪಲ್ ಒಂದ್ ವರ್ಡ್ ಅಲ್ಲಿ ಮುಗಿಸ್ತೀನಿ. ಇಲ್ರಿ, ಅದು ಲೀಗಲ್ ಕೇಸ್ ರೀ. ಅದು ಲೀಗಲ್ ಇಂದ ಜಡ್ಜ್ಮೆಂಟ್ ಬರ್ಬೇಕ್ರಿ. ಅದು ಲೀಗಲ್ ಇಂದ ಕನ್ಸೋರ್ಟಿಯಂ ಜಡ್ಜ್ಮೆಂಟ್ ಬಂದ್ರೆ ನಾವು ಅಂತೀನಿ. ಹಂಗ ಎಕ್ಸೆಪ್ಟ್ ನಾನು ಮಾಡಂಗಿಲ್ಲ. ನೀವು ಆ ಕಡೆ ಸಪರೇಟ್ ರೈಸ್ ಮಾಡಿ ಸರ್, ಲೀಗಲಿ ನೀವು ಸಪರೇಟ್ ರೈಸ್ ಮಾಡಿ, ನಮ್ದು ಅಭ್ಯಂತರ ಇಲ್ಲ. ಬಟ್ ಇದು ನಿಮ್ದು ರಿಸೊಲ್ಯೂಷನ್ ಏನು ಅಂತಂದ್ರೆ ಅಲ್ಲ, ನೀವು ಅದಕ್ಕ ನಾನೀಗ ಇಮೇಲ್ ಕಳ್ಸಿನ 15 ನಿಮಿಷ ಮಾತಾಡ್ತೀನಿ ಸರ್, ನಾ 1 ನಿಮಿಷ ಮಾತಾಡ್ತೀನಿ. ಅಲ್ಲ, ಊರಲ್ಲಿ ನಡೆಯಂಗಿಲ್ರಿ. ನಾ ಅದಕ್ಕ ನಿಮಗ್ ಫಸ್ಟ್ ಕೇಳಿನ, ನಮ್ದು ಬ್ರಾಂಚ್ ಹ್ಯಾಂಡಲ್ ಯಾರು ಮಾಡ್ಲಿಕತ್ತಾರ? ಜಯನಗರದವ್ರು ಮಾಡ್ಲಿಕತ್ತಾರೋ ಅಥವಾ ಗುಲ್ಬರ್ಗಾ ಬ್ರಹ್ಮಪುರ ಬ್ರಾಂಚ್ ಜೇವಳ ಯಾವ್ದಲ್ರಿ? ಗುಲ್ಬರ್ಗ ಅಲ್ಲ ಸರ್, ಜಯನಗರ್ ಬ್ರಾಂಚ್ ಗುಲ್ಬರ್ಗಾ ಬ್ರಾಂಚ್ ಅಂತ ಇಲ್ಲ. ಇಲ್ಲಿ ಆಕ್ಸಿಸ್ ಅಲ್ಲಿ ಏನಿಲ್ಲ, ನೋ ವೇ, ಎನಿ ಬ್ರಾಂಚ್ ಎನಿ ಸರ್ವಿಸ್. ಇಲ್ಲಿ ಹೋಮ್ ಬ್ರಾಂಚ್, ಈ ಗೌರ್ಮೆಂಟ್ ಬ್ಯಾಂಕ್ ತರ ಆ ಬ್ರಾಂಚ್, ಸೂಪರ್ ಮಾರ್ಕೆಟ್ ಬ್ರಾಂಚ್, ಗಂಜ್ ಬ್ರಾಂಚ್ ಹಂಗಿಲ್ಲ. ಈಗ ನಮ್ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರಿ? ನಮ್ದು ಕೇಸ್ ರೆಸ್ಪಾನ್ಸಿಬಿಲಿಟಿ ಈಗ ನಾವು ಅದನ್ನೇ ನಿಮ್ಗೆ TDS ಡಿಡಕ್ಟ್ ಆಗಿದೆ, ಅದನ್ನ ರಿಸಾಲ್ವ್ ಮಾಡ್ಕೊಟ್ಟಿದ್ದೇವೆ, ಇವಾಗ ಅದನ್ನ ರಿಮೂವ್ ಮಾಡ್ತೀವಿ, ಸರಿನಾ? ಅಮೌಂಟ್ ಬರ್ಬೇಕಲ್ರಿ, ನಮ್ ಸೇವಿಂಗ್ಸ್ ಅಕೌಂಟಿಗೆ ಅಮೌಂಟ್ ಬರ್ಬೇಕಲ್ಲ ಸರ್. ಅದು TDS ಹೋಗಿರೋದು ಹೆಂಗ್ ಬರುತ್ತೆ ಹೇಳಿ? TDS ನೀವು ITR ಫೈಲ್ ಮಾಡಿದ್ರೆ ನಿಮ್ಗೆ ರಿಫಂಡ್ ಆಗುತ್ತೆ, TDS ಡಿಡಕ್ಟ್ ಆಗಿದ್ದು. ಅದರಿ ಈಗ ನೀವು ನಂದು ಕೇಸ್ನಾಗ ಏನ್ ಮಾಡಿರಿ ಅಂದ್ರ, ಅದು ಎಫ್ ಡಿ ಏನ್ ಮಾಡಿರಿ ಅಂದ್ರ ಅಲ್ಲಿ ಬರೀ ಫುಲ್ ಫ್ರಾಡಲೆಂಟ್ ಕುಕಿಂಗ್ ಅಪ್ ಮಾಡಿರಿ ಡೇಟಾ. ನಂದು ಇಂಟ್ರೆಸ್ಟ್ ಸರ್ಟಿಫಿಕೇಟ್ ನೀವು ನೋಡಿದ್ರ, ನನ್ನ ಇಂಟ್ರೆಸ್ಟ್ ಸರ್ಟಿಫಿಕೇಟ್ ನೋಡ್ರಿ, ಅದಕ್ಕೆ ಅದು ಇಂಟ್ರೆಸ್ಟ್ ಸರ್ಟಿಫಿಕೇಟ್ ನಾಗ ನೀವು ಡೇಟಾ ಚೆಕ್ ಮಾಡಿದ್ರ ಅದಕ್ಕೆ ಡೇಟಾ ಕುಕಿಂಗ್ ಅಂತಾರೆ. ಆಕ್ಚುಲಿ ಬೇಸಿಕಲಿ ಮ್ಯಾನಿಪುಲೇಷನ್ ಅಂತಾರ. ನಮಗೆ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಹೆಂಗ್ ಬೇಕಾದಂಗ ನಾವು ಡೇಟಾ ಮ್ಯಾನಿಪುಲೇಟ್ ಮಾಡಿ ನಾವು ಕಸ್ಟಮರ್ ಕೊಡ್ತೀವಿ. ಸರ್ ಹಂಗೆಲ್ಲ ಬರಲ್ಲ ಸರ್, ಅದೆಲ್ಲ ಡೇಟಾ ಮ್ಯಾನಿಪುಲೇಷನ್ ಅದು ಬ್ಯಾಂಕ್ ಅಲ್ಲಿ ಹೆಂಗ್ ಬರುತ್ತೆ ಹೇಳಿ? ಸರ್ಟಿಫಿಕೇಟ್ ನೋಡ್ರಿ, TDS ಸರ್ಟಿಫಿಕೇಟ್ ನೋಡ್ರಿ ನೀವು. ನಾ ಅದಕ್ಕೆ ಈಗ ಇಮೇಲ್ ಇಲ್ಲಿ ಬ್ರಾಂಚ್ ದವ್ರ ಆಪರೇಷನ್ಸ್ ದವ್ರೀಗ ಇಲ್ಲಿ ಬ್ರಾಂಚ್ ಒಂದ್ ಸೆಕೆಂಡ್ ನನ್ ಮಾತು ಕೇಳ್ರಿ. ಇಲ್ಲಿ ಬ್ರಾಂಚ್ ಆಪರೇಷನ್ಸ್ ದವ್ರೀಗ ಇಮೇಲ್ ನಾ ಕಳ್ಸೀನಿ ಈಗ. ಆಕ್ಚುಲಿ ನೀವು ಅಲ್ಲಿ ನಿಯರ್ ಸರ್, ಅಲ್ಲಿ ಆಕ್ಸಿಸ್ ಬ್ಯಾಂಕಿಗೆ ಹೋಗಿ ಸ್ವಲ್ಪ ಕಾಲ್ ಮಾಡ್ತೀರಾ, ನಾನು ಮಾತಾಡ್ತೀನಂತೆ. ಹಂಗ ಊರಲ್ಲಿ ಮಾತಾಡೋದು ನಡೆಯಂಗಿಲ್ರಿ. ಈಗ ನಾನು ಒಂದು FD 5,000 ರೂಪೀಸ್ ಮಾತಾಡೋದಲ್ಲ, ನೀವು ಬ್ರಾಂಚಿಗೆ ಹೋಗಿ, ಅಲ್ಲಿ ಏನಿದೆ ಕ್ಲಾರಿಟಿ ನಿಮ್ಗೆ ಇನ್ ಫ್ರಂಟ್ ಆಫ್ ಯು ಓನ್ಲಿ ವಿಲ್ ಗಿವ್ ದಿ ಕ್ಲಾರಿಟಿ. ನಾವು ಮೇಲ್ ಕಳಿಸ್ತೀವಿ, ಇನ್ ರಿಟರ್ನ್ ಕಾಪಿ ಬರ್ಬೇಕ್ರಿ. ಅಂದ್ರೆ ನೀವು ಮೇಲ್ ಬಂದಿದೆಯಲ್ಲ ಆಲ್ರೆಡಿ ಇಂಟ್ರೆಸ್ಟ್ ಸರ್ಟಿಫಿಕೇಟ್ ಎಲ್ಲ ಯಾರ ಕಡೆಯಿಂದ ಬಂದ? ನಮಗೇನು ಬಂದಿಲ್ರಿ ಆಕ್ಸಿಸ್ ಬ್ಯಾಂಕ್ಲಿಂದ. 1 ಸೆಕೆಂಡ್ ಸರ್, 1 ಸೆಕೆಂಡ್. ಒಂದ್ ಸಿಂಪಲ್ ನಿಮ್ಗೆ ಅನಾಲಜಿ ಕೊಡ್ತೀನಿ, ಇದು ನೋಡ್ರಿ. 5,000 ರೂಪೀಸ್ ನಾವು FD ಕ್ರಿಯೇಟ್ ಮಾಡಿದಾರ. ಸರ್ ಇರಿ ಸರ್, ನೀವು ನನಗೆ 1 ನಿಮಿಷ ಮಾತಾಡಕ್ ಬಿಡ್ಬೇಕು. ನೀವು 15 ನಿಮಿಷ ಮಾತಾಡಿದ್ರೆ ಅಟ್ಲೀಸ್ಟ್ ನಾನು 1 ನಿಮಿಷ ಮಾತಾಡ್ತೀನಿ, ನಾನು ಹೆಚ್ಚಿಗೆ ಇಲ್ಲ. ನಿಮ್ದು ಇಂಟ್ರೆಸ್ಟ್ ಅಕೌಂಟ್ ಇಂದ ಏನ್ ಡಿಡಕ್ಟ್ ಆಗಿದೆ ಅಲ್ಲ FD ಇಂದ, ನಿಮ್ಗೆ TDS ಸರ್ಟಿಫಿಕೇಟು ಇಂಟ್ರೆಸ್ಟ್ ಸರ್ಟಿಫಿಕೇಟು ಎರಡು ನಿಮ್ಗೆ ಶೇರ್ ಮಾಡ್ತೀವಿ ಮೇಲಲ್ಲಿ. ಓಕೆ, ನೀವು ಅವೆರಡು ನೋಡ್ಕೊಳ್ಳಿ. ನೋಡಾದ್ಮೇಲೆ ನೀವು ನಮ್ಗೆ ಕನ್ಫರ್ಮೇಶನ್ ಕಾಲ್ ಮಾಡಿ, ಅದು ಏನು ಅಂತ. ಅಲ್ಲ, ಈಗ 5,000 ನಾವು FD ಬ್ರೇಕ್ ಮಾಡಿ ನಮ್ ಸೇವಿಂಗ್ಸ್ ಅಕೌಂಟ್ ಹಾಕೊಂಡ್ರ ಬರೀ 1,000 ರೂಪೀಸ್ ಬಂದ್ರ ಅದು ಡಿಸ್ಪ್ಯೂಟ್ ಆಗಂಗಿಲ್ಲನ್ರಿ?
ಲೀಗಲಿ? ಸರ್ ನಮ್ದು ಗುಲ್ಬರ್ಗಾನೇ ಸರ್, ಸಿದ್ದರಾಮ್ ಅಂತ ಓಂನಗರಲ್ಲಿ ಇರೋದು. ಅಲ್ಲ, ದಟ್ ಈಸ್ ಎನಿ ಟೌನ್, ಎನಿ ಸಿಟಿ, ಎನಿಥಿಂಗ್ ಇಸ್ ಫೈನ್. ಇಲ್ಲ ನೀವು ನನಗೆ 1 ನಿಮಿಟ್ ಮಾತಾಡಕ್ ಬಿಡ್ಬೇಕು ಸರ್, ಯಾಕಂದ್ರೆ ನಾನು ನಿಮ್ಗೆ 15 ನಿಮಿಷ ಮಾತಾಡಕ್ ಬಿಟ್ಟಿನಿ. ಅಲ್ಲ, ನೀವು ವಿಚಾರ ಮಾಡ್ರಿ, FD 5,000 rupees ಕ್ರಿಯೇಟ್ ಮಾಡಿದ್ರ. ಒಂದ್ ನಿಮಿಷ ನಾನು ನಿಮ್ಗೆ ಇಂಟ್ರೆಸ್ಟ್ ಸರ್ಟಿಫಿಕೇಟ್ ನಾ ಸಿಂಪಲ್ ಕ್ವಶನ್ ಕೇಳ್ತೇನೆ. ಸಿಂಪಲ್ ಕ್ವಶನ್ ಕೇಳ್ತೇನೆ. ಇಲ್ಲ, ಇನ್ನು 10 ಸೆಕೆಂಡ್ ಮಾತಾಡಿಲ್ಲ, ನೀವು ಇಂಟರ್ಫೇರ್ ಮಾಡ್ತಾ ಇದ್ರ. ಒಂದು ಸಿಂಪಲ್ ಕ್ವಶನ್ ನಿಮ್ಗೆ ಕೇಳ್ತೀನಿ. ಇಂಟ್ರೆಸ್ಟ್ ಸರ್ಟಿಫಿಕೇಟ್, TDS ಸರ್ಟಿಫಿಕೇಟ್ ನಿಮ್ದು ರಿಜಿಸ್ಟರ್ಡ್ ಮೇಲ್ ಐಡಿಗೆ ಇವಾಗ ಕಳಿಸ್ತೇನೆ. ಅದು ನನ್ನ ಕಡೆ ಆಲ್ರೆಡಿ ಅದ. ಆಲ್ರೆಡಿ ನಾ ಇಮೇಲ್ ಇಂದ ಕಳ್ಸಿ, ನಾನು ಇಮೇಲ್ ನಿಮಗೂ ಫಾರ್ವರ್ಡ್ ಮಾಡ್ತೀನಿ ನನ್ನ ವಿಚಾರ ಬಗ್ಗೆ, ಈ TDS ಬಗ್ಗೆ, ಕಂಪ್ಯೂಟೇಷನ್ ಬಗ್ಗೆ. ಕೆನರಾ ಬ್ಯಾಂಕ್ ಅವ್ರ ಜೋಡಿನೂ ಆಲ್ರೆಡಿ. ಸರ್ ಒಂದ್ ಸಿಂಪಲ್ ಹೇಳ್ತೀನಿ ಸರ್, TDS 1 ನಿಮಿಷ ಕೇಳಿ, 30 ಸೆಕೆಂಡ್ ಕೇಳಿ. TDS ಹೆಂಗ್ ಗೊತ್ತಾಗುತ್ತಾ? Being a senior citizen, if it is crossing 50,000 of earned interest amount, the TDS will affect. The TDS we will not own. Axis Bank is not the owner of the TDS, and you are not owner of the TDS. It is a government owner of the TDS. If you want that refund, you can file the ITR and you will get the refund. This is simple fund of TDS, sir. ಅದು ಸೇವಿಂಗ್ಸ್ ಅಕೌಂಟ್ ಲಿಂದ ಕಟ್ ಆಗ್ತದೋ ಏನು FD ಲಿಂದ ಕಟ್ ಮಾಡ್ತಿರೋ? It will not come in savings. Interest means it is earned from savings, it is earned from FD, it is earned from RD. ಹಾ, ಎದರ್ಲಿಂದ ಕಟ್ ಮಾಡ್ತೀರಿ ನೀವು? ಸರ್ ಮೂರರಿಂದನೂ ಕಂಬೈನ್ಡ್ ಕ್ಯುಮ್ಯುಲೇಟಿವ್ ಆಗಿರುತ್ತೆ, ಅದು ಕಂಬೈನ್ಡ್ ಇಂಟ್ರೆಸ್ಟ್. ಅದು ಕರೆಕ್ಟ್ ರೀ. ಅದು ಕಟ್ ಮಾಡೋ ಪ್ರೊಸೀಜರ್ ಏನದಲ್ರಿ? ಕಟ್ ಮಾಡೋ ಪ್ರೊಸೀಜರ್ ಇರೋದಲ್ಲ ಸರ್. earned interest and income from FD, RD, savings account, if it is crossing 50,000, TDS will affect for senior citizen, normal for 10,000. ಓಕೆ, ಅರ್ನ್ಡ್ ಅಂದ್ರೆ ಏನ್ರಿ? ಅದು ಸೇವಿಂಗ್ಸ್ ಅಕೌಂಟ್ ಬಂದ್ರ ಅರ್ನ್ಡ್ ಆಗ್ತದೋ ಏನು FD ನಾಗಿದ್ರನ ಅರ್ನ್ಡ್ ಅಂತ ಕನ್ಸಿಡರ್ ಮಾಡ್ತಿರೋ ನೀವು? ಕಂಪೌಂಡ್ ಇಂಟ್ರೆಸ್ಟ್ ಸೇವಿಂಗ್ಸ್ ಆಗಲಿ FD ಆಗಲಿ. ಸಪೋಸ್ 10 ಲಕ್ಷ ಮಾಡಿದ್ರ FD, 10,000 ಬರ್ತಾ ಇದೆ. ಎಷ್ಟಾಯ್ತು? 1 ಲಕ್ಷ ಇಂಟ್ರೆಸ್ಟ್ ಕೇಳಿ. ನನ್ನ ಕೇಸ್ ಬೇರೆ. 15 ನಿಮಿಷ ಮಾತಾಡಿದ್ರೆ ನನಗೆ 1 ನಿಮಿಷ ಮಾತಾಡಕ್ ಬಿಡ್ಬೇಕು, ಇಲ್ಲ ಕ್ಲಾರಿಟಿ ಸಿಗಲ್ಲ. ಅಲ್ಲ ನಾ ರಿಸೊಲ್ಯೂಷನ್ ಕೊಡ್ತಾ ಇದ್ದೀನಿ ನಿಮಗೆ. ಅದು ನೀವ್ ಏನ್ ಮಾಡ್ರಿ, ರಿಟರ್ನ್ ಕಾಪಿನಾಗ ಬರ್ದು ಕೊಟ್ಬಿಡ್ರಿ ನಮಗೆ. ಬೆಸ್ಟ್. ಅದು ತಗೊಂಡ ಲೀಗಲ್ ಬೇರೆ ಬ್ಯಾಂಕ್ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅದ್ ನೆಕ್ಸ್ಟ್ ಪ್ರೊಸೆಸ್ ಸ್ಟೆಪ್ ತಗೋತೀನಿ. ಸರಿ ಸರ್, ಸರಿ, ಓಕೆ. ನೀವು ಅದಕ್ಕೆ ರಿಟರ್ನ್ ಕಾಪಿ ಬೇಕಾದ್ರೆ ನೀವು ಆಕ್ಸಿಸ್ ಬ್ಯಾಂಕ್ ಬ್ರಾಂಚಿಗೆ ಹೋಗಿ ಅವ್ರು ಕೇಳಿದ್ರು ಕೊಡ್ತಾರೆ, ಇಲ್ಲ ಅಂದ್ರೆ ನಾನು ಮೇಲಲ್ಲಿ ಕಳ್ಸಂದ್ರೆ ಇವಾಗ ಕಳಿಸ್ತೇನೆ. ಇಂಟ್ರೆಸ್ಟ್ ಸರ್ಟಿಫಿಕೇಟ್, TDS ಸರ್ಟಿಫಿಕೇಟ್. ನೀವು ಏನಂದ್ರೆ ರಿಪ್ಲೈ ಮಾಡಿ. ಹಂಗೇನಿಲ್ಲ ಸರ್, ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ, ನೋ ಇಶ್ಯೂಸ್. ಇಲ್ಲ, ಅದು ಡಿಸ್ಪ್ಯೂಟ್ ಅದ ರೀ. ಅದು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, TDS ಕ್ಯಾಲ್ಕುಲೇಷನ್, ಇಟ್ ಇಸ್ FD ಅಡ್ವೈಸ್ ಕೊಡುವಾಗ FD ಮೇಲೆ ಮೆನ್ಷನ್ ಮಾಡ್ಬೇಕು TDS ಎಷ್ಟು ಡಿಡಕ್ಟ್ ಆಗುತ್ತೆ ಅಂತ. ಅದು ಮೆನ್ಷನ್ ಮಾಡಕ್ ಬರಲ್ಲ, ಯಾಕಂದ್ರೆ ಕಸ್ಟಮರ್ FD ಬುಕ್ ಆದ್ಮೇಲೆ ಯಾವಾಗ ಕ್ಲೋಸ್ ಮಾಡ್ತಾರ ಅಂತ ಯಾರಿಗೆ ಗೊತ್ತಾಗುತ್ತೆ? ಹೌ ದ TDS ವಿಲ್ ಗೆಟ್ ಕ್ಯಾಲ್ಕುಲೇಟ್? ಅಲ್ರಿ, ನಾವು 5,000 FD ನಾವು ಬುಕ್ ಮಾಡಿ ಅದು ಮೆಚ್ಯೂರ್ ಆದ್ಮೇಲೆ ನಾವು ಇದು ಏನಂದ್ರ ಬ್ರೇಕ್ ಮಾಡಿ ನಮ್ಮ ಸೇವಿಂಗ್ಸ್ ಅಕೌಂಟ್ ಹಾಕೊಂಡ್ರ ಔಟ್ ಆಫ್ 5,000 ನಮಗೆ 1,700 ರೂಪೀಸ್ ಸಿಗ್ತದೆ ಅಂತಂದ್ರ ಅದು ಇಟ್ ಈಸ್ ಅ ಡಿಸ್ಪ್ಯೂಟ್ ಆಗ್ತದ್ರಿ. ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸರ್ ನಿಮ್ದು 50,000 ಕ್ರಾಸ್ ಮಾಡ್ತಾ ಇದ್ರ ನೀವು 1 year ಅಲ್ಲಿ ಥ್ರೂ ಔಟ್ ಯುವರ್ ಪ್ಯಾನ್ ಲಿಂಕ್ಡ್ ಅಕೌಂಟ್ಸ್, ಇಂಟ್ರೆಸ್ಟ್, ಸೇವಿಂಗ್ಸ್ ಅಕೌಂಟ್, FD, RD ಸೇರಿ ಆಬ್ವಿಯಸ್ಲಿ ಗೌರ್ಮೆಂಟ್ ತಗೊಳ್ತೇವೆ. ಸೇವಿಂಗ್ಸ್ ಅಕೌಂಟ್ ಎಲ್ಲಿ ಬಂದದ್ರಿ ಅಮೌಂಟ್? ಅದು ಅಮೌಂಟ್ ಬಂದ ಮೇಲೆ ನೀವು TDS ಡಿಡಕ್ಟ್ ಮಾಡ್ರಿ. ಸರ್ ಬಂದ ಮೇಲಲ್ಲ, ಬರೋದಕ್ಕಿಂತ ಮುಂಚೆನೆ ಡಿಡಕ್ಟ್ ಆಗಿ ರಿಮೈನಿಂಗ್ ಅಮೌಂಟ್ ಸೇವಿಂಗ್ಸ್ ಅಕೌಂಟಿಗೆ ಬರುತ್ತೆ. ಅದು ನೀವು ಇಂಟ್ರೆಸ್ಟ್ ಲೈನ್ ಡಿಡಕ್ಟ್ ಮಾಡಿ ಕಳಿಸ್ರಿ. ನಿಮ್ಗೆ ಕಳಿಸ್ತೀನಿ TDS ಇವಾಗ ಕಳಿಸ್ತೀನಿ ಇಂಟ್ರೆಸ್ಟ್ ಸರ್ಟಿಫಿಕೇಟ್, ಅದ್ರಲ್ಲಿ ಗೊತ್ತಾಗುತ್ತೆ TDS ಗೆ ಎಷ್ಟು ಹೋಗಿದೆ, ನಿಮ್ ಸೇವಿಂಗ್ಸ್ ಅಕೌಂಟಿಗೆ ಎಷ್ಟು ಬಂದಿದೆ ಅಂತ. ಅಲ್ಲ, ಇಲ್ಲಿ ಕೇಳ್ರಿ, ನೀವು ಬೇಸಿಕಲಿ ಏನನ್ಲಿಗತ್ತೀರಿ, ನಾನು ಒಂದು ಮೋಸ್ಟ್ ಲೈಕ್ಲಿ ಒಂದು 10 ಏನೋ FD ಕ್ರಿಯೇಟ್ ಮಾಡೀನಿ. ನಾನು 10 FD ಕ್ರಿಯೇಟ್ ಮಾಡೀನಿ. ಅದು 10 years ಡ್ಯೂರೇಷನ್ ಸೆಟ್ ಮಾಡಿನ. ಒಂದು ಕ್ಲಾರಿಟಿ ಕೊಡ್ತೀರಾ ನನಗೆ? FD ಎಷ್ಟಾಗಿದೆ ನಿಮ್ದು, 1 year ಅಲ್ಲಿ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಚೆಕ್ ಮಾಡಿ ನನಗೆ ಕಾಲ್ ಮಾಡಿ, ನಾನು ನಿಮ್ಗೆ ಕ್ಲಾರಿಟಿ ಮಾಡ್ತೇನೆ ಅಂತ. ನಮಗೆ ಅದು ಫುಲ್ ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಡ್ರಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಸೇವಿಂಗ್ಸ್ ಅಕೌಂಟ್ಗೆ ಅಮೌಂಟ್ ಬಂದ್ರೆ TDS ಡಿಡಕ್ಟ್ ಮಾಡ್ಬೇಕಂತದ ರೀ. ಲಿಂಕ್ಡ್ ಪ್ಯಾನ್ ಇಂದ ಬೇರೆ ಬ್ಯಾಂಕ್ದು ನನಗೆ ಗೊತ್ತಿಲ್ಲ. ಆಕ್ಸಿಸ್ ಬ್ಯಾಂಕ್ದು ನಿಮ್ಮಲ್ಲಿ ಇರುವಂತ SB, ಸೇವಿಂಗ್ಸ್, FD ಎಲ್ಲಾದ್ರದ್ದು ಇಂಟ್ರೆಸ್ಟ್ ಸರ್ಟಿಫಿಕೇಟ್ TDS ಕಳಿಸ್ಕೊಡ್ತೀನಿ, ನೀವು ಚೆಕ್ ಮಾಡಿ ಕಾಲ್. ಅಲ್ಲ, TDS ಕಂಪ್ಯೂಟೇಷನ್ ಅಕ್ರಾಸ್ ಆಲ್ ಬ್ಯಾಂಕ್ಸ್ ಸೇಮ್ ಅದನು, ಏನ್ ಬರೀ ಆಕ್ಸೆಸ್ ನಾಗ ಅಷ್ಟೇ ಡಿಫ್ರೆಂಟ್ ಇರ್ತದ್ರಿ? ನೋ, ಇಟ್ ಇಸ್ ಎವ್ರಿವೇರ್ ಇಟ್ ಇಸ್ ಸೇಮ್. ಅದಕ್ಕ ಈಗ ಅದಕ್ಕ ನಾನು ಲೀಗಲ್ ಪದ್ಧತಿ ಪ್ರಕಾರ ಹೋಗಿ ಅಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇರ್ತಾರೆ. ಲೀಗಲ್ ಯು ಕ್ಯಾನ್ ಗೋ ಇಟ್. ಐ ಆಮ್ ಓನ್ಲಿ ಟೆಲಿಂಗ್, ಯು ಕ್ಯಾನ್ ಅಪ್ರೋಚ್ ಲೀಗಲ್. ಯಾಕಂದ್ರೆ ಪ್ರೊವೈಡೆಡ್ ಹ್ಯಾವಿಂಗ್ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಯು. ಅದ ಯಾಕಂದ್ರ ಈಗೇನ್ ಡಿಸ್ಪ್ಯೂಟ್ ನಡೆದಲ್ರಿ, ಅದು ಬರೇ ನಂದು ಮತ್ತೆ ಆಕ್ಸಿಸ್ ಬ್ಯಾಂಕ್ ನಡಕ್ಕೆ ಜನರಲ್ ಹೇಳ್ತಾ ಇದ್ರ. ಐ ಅಗ್ರಿ, ಐ ಆಮ್ ಕಂಪ್ಲೀಟ್ಲಿ ವಿತ್ ಯು. ಇವನ್ ಐ ಆಮ್ ಅಪ್ರೋಚಿಂಗ್ ಟು ರೈಸ್ ದೇರ್ ಲೀಗಲ್ ಕಂಪ್ಲೇಂಟ್. ಇಟ್ ಇಸ್ ನಾಟ್ ಪರ್ಸನಲ್, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ನಿಮ್ದು ಆಗ್ಲಿ ನಂದಾಗ್ಲಿ ಅಂತ ಪರ್ಸನಲ್ ಇಶ್ಯೂ ಇಲ್ಲ. ಜನರಿಕ್ ಯು ಆರ್ ಟೇಕಿಂಗ್ ದಿಸ್ ಕಾಲ್, ಇಟ್ ಇಸ್ ಬೆಸ್ಟ್ ಅಂಡ್ ಬೆಟರ್, ಯು ಕ್ಯಾನ್ ಟೇಕ್ ಇಟ್ ಅಪ್. ಕ್ಲಾರಿಟಿ. ಹೌದ್ರಿ, ಯಾಕಂದ್ರ ಈಗ ನನ್ ಕೇಸ್ನಾಗ ಹೆಂಗ್ ಅನ್ಸ್ಲಿಕತ್ತದ,
ಆಕ್ಸಿಸ್ ಬ್ಯಾಂಕ್ ಹಿಡ್ಕೊಂಡು ಸ್ವಲ್ಪ ಮಂದಿ ಹೊರಗಿನವರು ನನಗೆ ಟಾರ್ಗೆಟ್ ಮಾಡಿ ಹಿಂಗೆ ಡಿಡಕ್ಷನ್ ಕಂಪ್ಯೂಟೇಷನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಲಿಕತ್ತಾರ, ಅದು ತಪ್ಪು ಅಂತ ಅನ್ಲಿಕತ್ತೀನ. ಗೊತ್ತಾತಿಲ್ರಿ ಪಾಯಿಂಟ್? ಯಾಕಂದ್ರೆ ಡಿಸ್ಪ್ಯೂಟೆಡ್ ಇದ್ದಾಗ ನಾವ್ ಯಾಕಷ್ಟೇ ರೊಕ್ಕ ಲಾಸ್ ಮಾಡ್ಕೋಬೇಕ್ರಿ? ಸೊ ಹಿಂಗೆ ಕ್ಯಾಲ್ಕುಲೇಷನ್ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರು ವಿಚಾರ ಮಾಡಿದ್ರೆ ಅವ್ರ ಜೋಡಿ ಬ್ಯಾಂಕಿಂಗ್ ಮಾಡಿದ್ರೆ ಕರೆಕ್ಟ್ ರೀ, ಇಲ್ಲಾಂದ್ರೆ ಅದು ವ್ಯರ್ಥ ಅದು ಬ್ಯಾಂಕಿಂಗ್. ಕೇಳಿಸ್ಲಿಕತ್ತಿಲ್ಲೇನ್ರಿ ಬಾ ಮಾಡಿ?